ಬಂದಾಯ್ತು, ನೀನ್ ಮಂಟಪ ಕರ್ಕೊಂಡು ಹೋಗೋದು ಅಷ್ಟೇ ಅಕ್ಕ. ರೋಹಿತ್ ಬಾವ ನಿನಗ್ ತಾಳಿ ಕಟ್ಟದ್ಮೇಲೆ ನಿನ್ ಕೆಲ್ಸ ಏನ್ ಗೊತ್ತಾ? ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಅಂತ ಹಾಡ್ತಾ ಇರ್ಬೇಕಷ್ಟೆ. ಏನಂತ್ಯಾ? ಯಾಕಕ್ಕ ಬೇಜಾರಾಗಿದ್ಯಾ? ಓ, ನೀನ್ ಎಕ್ಸ್ ನೆನ್ಪಾದ್ನಾ? ಅಕ್ಕ, ನಿನ್ ಮದ್ವೆ ಟೈಮಲ್ಲಿ ನೀನ್ ಎಕ್ಸ್ ಬಗ್ಗೆ ಎಲ್ಲ ನೆನ್ಪು ಮಾಡ್ಕೋಬೇಡ. ಎಲ್ಲ ಹುಡುಗರು ಒಂದೇ, ಅವ್ರಿಗೆ ಬೇಕಾದಾಗ ನಮ್ಮನ್ ಪ್ರೀತಿ ಮಾಡ್ತಾರೆ, ಬೋರ್ ಆದಾಗ ಕೈ ಕೊಟ್ಟು ಹೋಗ್ತಾರೆ. ನನ್ ಕತೆನೂ ಹಾಗೆ ಆಯ್ತು. ನೀನು ಮನೆ ಬಿಟ್ಟು ಆ ರಾಹುಲ್ನ ಹುಡ್ಕೊಂಡ್ ಹೋದೆ. ಅವನೇನ್ ಮಾಡ್ದ? ನಡು ನೀರ ಕೈ ಬಿಟ್ಟ. ಕವನ ಪ್ಲೀಸ್, ಅವನ ಬಗ್ಗೆ ಕಮೆಂಟ್ ಮಾಡ್ಬೇಡ. ಓಹ್ ಸಾರಿ. ಹಾಗಾದ್ರೆ ರಾಹುಲ್ ಇನ್ನೂ ನಿನ್ ಮನ್ಸಲ್ಲಿದ್ದಾನೆ ಅಂತಾಯ್ತು. ಯಾಕಕ್ಕ ಈ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡೆ? ರಾಹುಲ್ ಇಲ್ಲ, ಯಾರು ಇಲ್ಲ. ಒಳಗ್ ಬರ್ಬೋದಾ? ಬಂದ್ಮೇಲೆ ಕೇಳ್ತಿದ್ದೀರಲ್ರಿ. ಯಾರು ನೀವು? ನಾವು ಸೆಕ್ಯೂರಿಟಿ ಏಜೆನ್ಸಿ ಹೆಡ್. ನಿಮ್ ಮದುವೆಗೋಸ್ಕರ ನಿಮ್ ಮದ್ಗೆನೆ ಕರ್ಸಿರೋದು. ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಈ ರೂಮ್ ಸೆಕ್ಯೂರಿಟಿ ಆಗಿದೆ ಅಂತ ಚೆಕ್ ಮಾಡಕ್ ಬಂದೆ. ಕವನ, ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಓಡೋಗಲ್ಲ ಅಂತ ಅವ್ರಿಗೆ ಹೇಳು. ಮಿಸ್ಟರ್, ಕೇಳಿಸ್ತಾ? ಓಡೋಗೋ ಸೀನ್ ಎಲ್ಲ ಇಲ್ಲ. ನೀವ್ ಅಂದ್ಕೊಂಡಂಗೆ ನೀವ್ ಇಷ್ಟಪಟ್ಟಿರೋರ್ ಜೊತೆನೆ ನಿಮ್ ಮದ್ವೆ ಆಯ್ತದೆ. ತಲೆ ಕೆಡ್ಸ್ಕೊಬಿಡಿ, ನಾನು ಬರ್ತೀನಿ. ಅಣ್ಣ, ಹೇಳ್ತಂಗಿಲ್ಲ, ಅಕ್ಕನ ಮಂಟಪಕ್ಕೆ ಕರ್ಕೊಂಡು ಹೋಗೋಕೆ ಬಂದಿದ್ದೀನಿ. ಹಾ, ಕರ್ಕೊಂಡು ಹೋಗು. ಇನ್ನ ಮದ್ವೆಗೆ ಬೇಜಾನ್ ಟೈಮ್ ಐತೆ. ಮಧು ಮಗ ಬೇರೆ ಇನ್ನ ಬಂದಿಲ್ಲ ಅಲ್ವೇ? ಹಾ, ಈಗ ಹೊರಟಿರ್ತಾರೆ. ವೇಟ್. ರೋಹಿತ್ ಅಂಡ್ ಫ್ಯಾಮಿಲಿ ಆಗ್ಲೇ ಬಂದಾಯ್ತಲ್ಲ? ಹಾ, ಬಂದಿದ್ದಾರೆ. ಮಂಟಪಕ್ಕಿನ್ನ ಬಂದಿಲ್ಲ, ರೂಮಲ್ಲಿ ಇದಾರೆ ಅಂತ ಹೇಳಿದೆ. ಎಲ್ಲ ಸರಿ ಹೋಯ್ತದೆ. ನಾನು ಆಚೆ ಇರ್ತೀನಿ.